ನೀಡಬೇಕು ನೀಡಬೇಕು ರಾಜೀನಾಮೆ ನೀಡಬೇಕು 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನೀಡಬೇಕು ನೀಡಬೇಕು ರಾಜೀನಾಮೆ ನೀಡಬೇಕು 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 ರಾಜೀನಾಮೆ ನೀಡಬೇಕು 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 ರಾಜೀನಾಮೆ ನೀಡಬೇಕು ಅಮಿತ್ ಶಾ ಅವರಿಗೆ ಧಿಕ್ಕಾರ ಅಮಿತ್ ಶಾ ಅವರಿಗೆ ಧಿಕ್ಕಾರ ಅಮಿತ್ ಶಾ ಅವರಿಗೆ ಧಿಕ್ಕಾರ ಕೇಂದ್ರ ಗೃಹ ಮಂತ್ರಿಗೆ ಧಿಕ್ಕಾರ ಕೇಂದ್ರ ಗೃಹ ಮಂತ್ರಿಗೆ ಧಿಕ್ಕಾರ ಕೇಂದ್ರ ಗೃಹ ಮಂತ್ರಿಗೆ ಧಿಕ್ಕಾರ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ವಕೀಲರ ಸಂಘದ ವತಿಯಿಂದ ಮಾನ್ಯ ಎಲ್ಲ ವಕೀಲರುಗಳು ಅರ್ಕಲೋಡು ತಾಲೂಕು ಕಚೇರಿಯ ಮುಂದೆ ಮಾನ್ಯ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಆಶಯಗಳಿಗೆ ವಿರುದ್ಧವಾಗಿ ಅಂಬೇಡ್ಕರ್ 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 ಎಂಬ ಪದವನ್ನು ಜಪ ಮಾಡುವುದನ್ನು ಬಿಟ್ಟು ನೀವು ದೇವರನ್ನು ಜಪ ಮಾಡಿದರೆ ಸ್ವರ್ಗದಲ್ಲಿ ಸ್ಥಾನವಾದರೂ ಸಿಗುತ್ತಿತ್ತು ಎಂದು ವ್ಯಂಗ್ಯವಾಗಿ ಮಾತನಾಡಿ ಅವಮಾನಿಸಿರುವುದು ಖಂಡನೀಯ. ಮಾನ್ಯ ಅರ್ಕಲೋಡು ವಕೀಲರ ಸಂಘವು ಈ ದಿನ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವ ಮೂಲಕ ಅಮಿತ್ ಶಾ ಅವರನ್ನು ಗೃಹ ಮಂತ್ರಿ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಮತ್ತು ಸಂಸತ್ನಲ್ಲಿ ಮಾತನಾಡಿರುವ ಅಡಕದಿಂದ ಪದಗಳನ್ನು ತೆಗೆದುಹಾಕಬೇಕೆಂದು ಒತ್ತಾಯಿಸುತ್ತಾ ಈ ಮನವಿಯನ್ನು ಮಾನ್ಯ ಗೌರವಾನ್ವಿತ ತಹಸೀಲ್ದಾರ್ ಅವರ ಮೂಲಕ ತಮ್ಮ ಅವಗಮನಕ್ಕೆ ಸಲ್ಲಿಸುತ್ತಿದ್ದೇವೆ. ಇದೊಂದು ನಮ್ಮ ಭಾರತ ಸರ್ಕಾರದಲ್ಲಿ ಅತ್ಯಂತ ಹೇಯ ಕೃತ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ಏಕೆಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ನಾವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಅಮಿತ್ ಶಾ ಅವರು ಸಹ ಸಂಸತ್ನಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸಿ ಅವರ ಬಗ್ಗೆನೇ ಅವಹೇಳನಕಾರಿಯಾಗಿ ಪದಗಳನ್ನು ಬಳಸಿರುವುದು ಖಂಡನೀಯ. ಮತ್ತು ಗೃಹ ಸಚಿವರು ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವ್ರಿಗಿನ್ನೂ ಮನವರಿಕೆ ಆಗಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಮೋದಿಜಿ ಸಂಪುಟದಲ್ಲಿ ಅವರು ಇರಕ್ಕೆ ಅನಲಾಯಕು ಅಂತ ನಾವು ಹೇಳ್ತಾ ಅವರನ್ನು ಕೂಡಲೇ ಭಾರತ ಸರ್ಕಾರದ ಸಚಿವ ಸಂಪುಟದಿಂದ ಅವರನ್ನು ಕೂಡಲೇ ವಜಾ ಮಾಡಬೇಕು ಅಂತ ಹೇಳ್ತಾ ಈ ವಕೀಲರ ಸಂಘದ ಪರವಾಗಿ ನಮ್ಮ ಮಾನ್ಯ ಅರ್ಕಲೋಡು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಎಲ್ಲ ವಕೀಲರ ಮೂಲಕ ಸಲ್ಲಿಸಲು